ಪಟಾಪಟ್ ಶ್ರೀನಿವಾಸ್ ಅವರೇ, ಸರ್ಕಾರಿ ಆಸ್ತಿ ಸಾರ್ವಜನಿಕ ಆಸ್ತಿ ಯಾರು ಬಂದು ಏನೇನೋ ಮಾಡ್ಕೊಂಡು ಹೋಗೋ ಹಂಗೆ ಇರಬಾರ್ದು. ಸರ್ಕಾರದ ಆಶಯ ಅದಿದೆ. ಅದು RSS ಅನ್ನು ಉದ್ದೇಶವಾಗಿಟ್ಕೊಂಡು ತರ್ತಾ ಇರುವ ಕಾನೂನಲ್ಲ. ಮುಖ್ಯಮಂತ್ರಿಗಳು ಹೇಳಿದ್ರು, ಗೃಹ ಸಚಿವರು ಹೇಳಿದ್ರು. ಇಡೀ ಮಸೂದೆಯಲ್ಲೆಲ್ಲೂ RSS ಅಂತ ಇರೋದೇ ಇಲ್ಲ. ನಾನು ಇವತ್ತೇ ಹೇಳ್ಬಿಡ್ತೀನಿ, ಇನ್ನೂ ಡ್ರಾಫ್ಟೇ ಆಗಿಲ್ಲ, ಇವತ್ತೇ ಹೇಳ್ತೀನಿ. RSS ರಾಷ್ಟ್ರೀಯ ಸ್ವಯಂ ಸೇವಕ ಅನ್ನೋದನ್ನು ತರದೇ, ಸ್ವಯಂ ಸೇವಕ ಸಂಘ ಅನ್ನೋದು ತರದೇ ಇಲ್ಲ. ಅಜಿತ್, ಅಬ್ಜೆಕ್ಷನ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹ್ಯಾವಿಂಗ್ ಮೀ ಇನ್ ದ ಸ್ಟುಡಿಯೋ ಆಫ್ಟರ್ ಅ ಲಾಂಗ್ ಟೈಮ್. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಮೊದಲು ನಮ್ಮ ರವೀಂದ್ರ ರೇಷ್ಮೆಜಿ ಒಂದು ಮಾತಾಡ್ತಾಯಿದ್ರು. ಪ್ರಿಯಾಂಕ್ ಖರ್ಗೆ ಅವರ ಒಂದು ಲೆಟ್ರಿಗೆ ಮೋಹನ್ ಭಾಗವತ್ ಅವರು ನಡುಗ್ಬಿಟ್ಟು ಬೆಂಗಳೂರಿಗೆ ಬಂದುಬಿಟ್ರು ಅಂತ ಹೇಳಿ. ಖಂಡಿತ ಇಲ್ಲ. ನಮ್ಮ ಸಂಘದ ಶತಾಬ್ದಿ ವರ್ಷದ ಅಂಗವಾಗಿ ಇಡೀ ರಾಜ್ಯದ ದೇಶದ ಬೇರೆ ಬೇರೆ ನಗರಗಳ ಕಾರ್ಯಕ್ರಮ ಇತ್ತು. ಹಾಗಾಗಿ ಆ ಸಂದರ್ಭಕ್ಕೆ ಅಲ್ಲಿ ಬಂದರು. ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಆ ಸ್ಟೇಟ್ಮೆಂಟ್ ಇರ್ಬೋದು, ಪತ್ರ ಇರ್ಬೋದು, ಹೆದರಿಕೆ ಇರ್ಬೋದು, ಅವ್ರು ಏನೇನು ಹಾಕ್ತಾರೆ. ಅದಕ್ಕೆ ಮೋಹನ್ ಭಾಗವತ್ ಬಿಡಿ, ನಮ್ಮ ಸಂಘಸ್ಥಾನದಲ್ಲಿ ಶಾಖೆ ನಡೆಸೋಂಥ ಮುಖ್ಯ ಶಿಕ್ಷಕ 9ನೇ ಕ್ಲಾಸು, ಅವನ ಕಿರುಬೆರಳು ಕೂಡ ಅಲ್ಲಾಡಲ್ಲ, ಅಷ್ಟು ಗಟ್ಟಿ ನಮ್ಮ ಸಂಘದ ಸ್ವಯಂ ಸೇವಕರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಪರಿವಾರದ ಯಾವುದೇ ಕಾರ್ಯಕರ್ತ ಅಪ್ಪಟ ರಾಷ್ಟ್ರಪ್ರೇಮಿ ಮತ್ತು ರಾಷ್ಟ್ರೀಯವಾದಿ. ಅವನು ಈ ದೇಶದ ಕಾನೂನಿಗೆ ಮೊದಲು ಬೆಲೆ ಕೊಡ್ತಾನೆ, ಪಾಲಿಸ್ತಾನೆ, ಗೌರವಿಸ್ತಾನೆ. ನಾನು ಹೇಳೋದು, ಯಾವುದೇ ಒಂದು ಚುನಾಯಿತ ಸರ್ಕಾರ ಯಾವುದೇ ಕಾನೂನು ತೊಗೊಂಡು ಬಂದರೂ ಅದು ಸರ್ವವ್ಯಾಪಿಯಾಗಿರಬೇಕು ಮತ್ತು ಸರ್ವಸ್ಪರ್ಶಿಯಾಗಿರಬೇಕು. ಯಾವುದೇ ಪೂರ್ವಗ್ರಹಪೀಡಿತವಾಗಿ ಇರಬಾರ್ದು. ಯಾಕೆ ಅಂದರೆ ಯಾವುದೇ ಒಂದು ಸರ್ಕಾರದ ಮಂತ್ರಿ, ಮುಖ್ಯಮಂತ್ರಿಗಳು ಅವರು ಓದ್ ತಗೋಬೇಕಾದ್ರೆ ಗವರ್ನರ್ ಹತ್ರ, ನಾವು ಯಾವುದೇ ವ್ಯಕ್ತಿ, ಸಂಘ, ಸಂಸ್ಥೆ, ಅದ್ರ ಜಾತಿ, ಧರ್ಮದ ವಿರುದ್ಧ ನಾವು ಯಾವುದೇ ದ್ವೇಷ ಸಲ್ಲ, ರಾಗ ಇಟ್ಕೊಳ್ಳಲ್ಲ, ಅಸೂಯೆ ಇಟ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಇಲ್ಲೇನಾಗಿದೆ, ಇವ್ರಿಗೆ ಯಾರಿಗೆ, ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನೀವು ಹೇಳಿದ್ರಿ ಒಂದು ಮಾತು, ಏನು ಪ್ರಿಯಾಂಕ್ ಖರ್ಗೆ ಅವ್ರದ್ದು RSS ಅನ್ನೋದಿಲ್ಲ. ಅವ್ರ ಟ್ರ್ಯಾಕ್ ರೆಕಾರ್ಡ್ ನೋಡಿ, ಅವ್ರ ಮಂತ್ರಿಯಾಗಿ ಬಂದಾಗಿಂದನೂ ಅವ್ರಿಗೆ ಒಂದು ಯಾರೋ ಅವ್ರಿಗೆ ತುಂಬ ಚೆನ್ನಾಗಿ ಅಡ್ವೈಸ್ ಕೊಟ್ಬಿಟ್ಟಿದ್ದಾರೆ. ಸಂಘ ಅನ್ನೋದು ಒಂದು ಶ್ರೀಗಂಧ ಇದ್ದಂಗೆ, ನೀನು ಗುದ್ದಾಡು, ಸೋತ್ರು ಗೆಲ್ತೀಯ, ನೀನು ಗೆದ್ರು ನಿನಗೆ ಲಾಭ, ಸೋತ್ರೂ ಲಾಭ, ಗೆದ್ದರೂ ಲಾಭ, ಶ್ರೀಗಂಧ ನಿನ್ನ ಮೈಗೆ ಹತ್ಕೊಳ್ಳುತ್ತೆ ಅಂತ. ಯಾವುದೇ ವಿಷಯಕ್ಕೆ ಸಂಬಂಧ ಇರಲಿ ಇಲ್ಲದೆ ಇರಲಿ, ಸಂಘದ ಅಲ್ಲಿ ಅವಶ್ಯಕತೆ ಅಗತ್ಯ ಅಲ್ಲಿ ಇರಲಿ ಇಲ್ಲದೆ ಹೋಗಲಿ ಅವ್ರು ಹೇಳ್ಕೊಂಡು ಬರ್ತಾ ಇರ್ತಾರೆ. ಆದರೆ ಇವಾಗ ಈ ಕಾನೂನು ತೊಗೊಂಡು ಬರೋಂಥ ಉದ್ದೇಶ, ಚಿತ್ತಾಪುರದಲ್ಲಿ ಕಳೆದ ಅಕ್ಟೋಬರಲ್ಲಿ ಪಥಸಂಚಲನದ ವಿಷಯದಲ್ಲಿ ಅವ್ರಿಗೆ ತುಂಬಾ ಪ್ರಯತ್ನ ಮಾಡಿದ್ರು. ಸರ್ಕಾರದ ಯಂತ್ರಾಂಗವನ್ನು ಇಟ್ಕೊಂಡು ಸಂಘದ ಪಥಸಂಚಲನಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿದ್ರು. ಭೀಮ್ ಆರ್ಮಿನ ಸೃಷ್ಟಿ ಮಾಡಿದ್ರು, ಅನೇಕ ದಲಿತ ಸಂಘಟನೆಗಳನ್ನು ಸೃಷ್ಟಿ ಮಾಡಿದ್ರು. ಅದೇ ಟೈಮ್ಗೆ ಅದೇ ದಿನವೇ ನಂಗೆ ಪರ್ಮಿಷನ್ ಬೇಕು ಅಂತ ಹೇಳಿಸಿದ್ರು. ಆದರೆ ಏನಾಯಿತು, ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಗೆದ್ದುತ್ತೋ ಅವತ್ತು ಸಂಘ ಹೈಕೋರ್ಟ್ಗೆ ಹೋಯ್ತು, ಸಂಘದಿಂದ ಪರ್ಮಿಷನ್ ತೊಗೊಂಡ್ಬಿಡ್ತು. ಈಗ ಅವ್ರಿಗೆ ಜೀರ್ಣ ಮಾಡ್ಕೊಳಕ್ಕಾಗ್ತಾಯಿಲ್ಲ ಅದನ್ನು. ನಾನು ಒಬ್ಬ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಮಗ, ನಾನೀಗ ಹೋಮ್ ಮಿನಿಸ್ಟರ್ ಆಗಿಬಿಟ್ಟಿದ್ದೀನಿ, ಇವ್ರಿಗೊಂದು ಬುದ್ಧಿ ಕಲಿಸ್ಬೇಕು. ನಾವು ಬುದ್ಧಿ ಕಲಿಸ್ಬೇಕು. ಹೇಗೆ ಬುದ್ಧಿ ಕಲಿಸ್ಬೇಕು? ಈಗ ಅವ್ರು ನೇರವಾಗಿ ಸಂಘದ ಒಂದು ಹೆಸರು ಹೇಳ್ತಾ ಇಲ್ಲ, ಆದರೆ ಅವ್ರು ಇಶಾರ ಅಂತ ಏನು ಹೇಳ್ತಾರಲ್ವಾ, ಅವರ ಒಂದು ನಡೆಗಳು ಅವೆಲ್ಲನ ಸಂಘದ ಚಟುವಟಿಕೆಗಳನ್ನು ಹತ್ತಿಕ್ಕ ಕಡೆಗೆ ಇದೆ ಅಂತ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾಗಿ ಅಥವಾ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತದೆ. ಭಾರತೀಯ ಜನತಾ ಪಕ್ಷ ಅಥವಾ ಸಂಘದ ಯಾವುದೇ ಸ್ವಯಂ ಸೇವಕ ಈ ರೀತಿ ಯಾವುದೇ ಕಾನೂನಿಗೆ ಹೆದರ್ಕೊಳ್ಳಲ್ಲ. ಯಾಕೆ ಅಂದರೆ, ನಂಬರ್ 1, ಬಹುತೇಕ ನಮ್ಮ ಶಾಖೆಗಳು ಇವತ್ತು ಸರ್ಕಾರಿ ಜಾಗಗಳು ಆಗ್ತಾಯಿಲ್ಲ. ನಿಮಗೆ ಸಂಘದ ಶಾಖೆಗಳು ಸರ್ಕಾರಿ ಜಾಗದಲ್ಲಿ ಆಗ್ತಾ ಇಲ್ಲ. ಅಕಸ್ಮಾತ್ ಆಯಿತು ಅಂತ ಇಟ್ಕೊಳ್ಳಿ, ಪಬ್ಲಿಕ್ ಪ್ಲೇಸ್ ಅಂತ ಇದೆ. ಪಬ್ಲಿಕ್ ಅಂದರೆ ಹೂ ಇಸ್ ದ ಪಬ್ಲಿಕ್? ಪಬ್ಲಿಕ್ ಅಂದರೆ ಪಬ್ಲಿಕ್ ಪ್ಲೇಸ್ ಅಂದರೆ ಬಿಲಾಂಗ್ಸ್ ಟು ಪಬ್ಲಿಕ್. ಸಾರ್ವಜನಿಕ ಆಸ್ತಿಗಳು ಸಾರ್ವಜನಿಕರಿಗೆ ಸೇರಿದ್ದು. ಸಂಘದ ಶಾಖೆಗಳು ಸಾರ್ವಜನಿಕವಾಗಿ ನಡೆಯೋದು. ಅಲ್ಲೇನು ನಡೆಸ್ತಾರೆ, ಅಲ್ಲಿ ಸಂಘದ ದೇಶಭಕ್ತಿ ಹೇಳ್ಕೊಡ್ತಾರೆ, ಹಾಡು ಹೇಳ್ಕೊಡ್ತಾರೆ, ಸಂಸ್ಕೃತವಾದ ಶ್ಲೋಕಗಳು ಕಲಿಸ್ತಾರೆ, ಸ್ವಾತಂತ್ರ್ಯ ಹೋರಾಟಗಾರ ಬಗ್ಗೆ, ದೇಶ ಪ್ರೇಮಿಗಳ ಬಗ್ಗೆ ಚಿಕ್ಕ ವಯಸ್ಸಲ್ಲೇ ಅದನ್ನು ಸಂಘ ಹೇಳ್ಕೊಡುತ್ತೆ. ಇದು ಸಾರ್ವಜನಿಕ ವಲಯದಲ್ಲಿ ನಡೀತಾ ಇರೋದ್ರಿಂದ ನಮ್ಗೆ ಇವ್ರು ಯಾರೋ ಕಾನೂನು ತೊಗೊಂಡು ಬಂದು ಏನೋ ಮಾಡ್ತಾರೆ, ಆ ಥರ ಭಯ, ಆತಂಕ ಆ ರೀತಿ ಏನೂ ಇಲ್ಲ. ಯಾಕೆಂದರೆ ಪ್ರಿಯಾಂಕ್ ಖರ್ಗೆ ಅವರ ಅಜ್ಜಿ ಇಂದಿರಾ ಗಾಂಧಿ ಇರ್ಬೋದು, ಅವ್ರ ತಾತ ನೆಹರು ಅವರು ಇರ್ಬೋದು, ಇವರೆಲ್ಲ ಸಂಘವನ್ನು ನಿಷೇಧ ಮಾಡುವ, ಹತ್ತಿಕ್ಕುವ ಎಲ್ಲ ಪ್ರಯತ್ನಗಳನ್ನು ಮಾಡಿ ಸೋತು ಸುಣ್ಣವಾಗಿದ್ದಾರೆ. ಈವನ್ ನೆಹರು ಅವರು ಆಕಾಶವಾಣಿನಲ್ಲಿ ಬಂದು ಐ ವಿಲ್ ಕ್ರಶ್ RSS ಅಂತ ಹೇಳಿದ್ರು. ಏನಾಯಿತು? ಕೊನೆಗೆ 1948ರಲ್ಲಿ ನಿಷೇಧ ಮಾಡಿದಾಗ, 1975 ಎಮರ್ಜೆನ್ಸಿಯಾಗಿ ನಿಷೇಧ ಮಾಡಿದಾಗ, 1992 ಬಾಬರಿ ಎಲ್ಲ ಅವರೇ ತೆಗಿಬೇಕಾಯ್ತು. ಅವ್ರು ದೇ ಹ್ಯಾಡ್ ನೋ ಚಾಯ್ಸ್. ಅವ್ರ ಹತ್ರ ಚಾಯ್ಸೇ ಇರಲ್ಲ, ತೆಗಿಬೇಕು. ಯಾಕೆ? ಸಂಘ ಸಮಾಜದ ಮಧ್ಯದಲ್ಲಿ ಕೆಲಸ ಮಾಡ್ತಾಯಿದೆ. ಇವತ್ತು 100 ವರ್ಷ ಆದಮೇಲೆ ಸಂಘ ಏನಾಗಿದೆ, ಸಮಾಜವೇ ಸಂಘ ಆಗಿಬಿಟ್ಟಿದೆ.
ಇವತ್ತು ಸಂಘದಲ್ಲಿ ಎಲ್ಲ ಜಾತಿಯರು, ಎಲ್ಲ ಧರ್ಮದವರು, ಎಲ್ಲ ವರ್ಣೀಯರು, ಎಲ್ಲರೂ ಇವತ್ತು ಬುದ್ಧಿಜೀವಿಗಳು, ಪ್ರೊಫೆಸರ್ಗಳಿರ್ಬೋದು, ಪ್ರೊಫೆಷನಲ್ಸ್ ಇರ್ಬೋದು, ಎಲ್ಲ ಸಂಘದ ಭಾಗವಾಗಿರೋದ್ರಿಂದ ನಮಗೆ ಇಂಥ 100 ಕಾನೂನು ತೊಗೊಂಡು ಬರಲಿ, ಅವ್ರ ಬ್ಯಾನ್ ಅನ್ನೋ ಶಬ್ದ ಇದೆಯಲ್ಲ ಅದೊಂದು ಎಸ್ಪೆಷಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡೋ ಅಂತ ಒಂದು ಶಬ್ದ ಪದಪ್ರಯೋಗನೇ ಒಂದು ಸಾವಕಾಲ ನಾಣ್ಯ. ಅದಕ್ಕೆ 3 ಕಾಸಿನ ಕಿಮ್ಮತ್ತಿಲ್ಲ ಅದಕ್ಕೆ. ಆ ರೀತಿ ಅವ್ರು ಏನಾದರೂ ಅಂದ್ಕೊಂಡ್ರೆ ಅವ್ರು ಖುಷಿ ಪಡೋಕೆ ಅನ್ಕೋಬೇಕು. ಅವರು ಒಂದು ಏನಂದ್ರೆ ಅನ್ಕೋಬೇಕು. ಎರಡನೇದು ಒಂದು ನಿಮಿಷ ಇವ್ರು ಏನು ಹೇಳ್ತಾರೆ, ಆಕ್ಟಲ್ಲಿ ಏನಿದೆ ಕರಡಲ್ಲಿ 10 ಜನಕ್ಕೂ ಮೇಲ್ಪಟ್ಟು ಮೂವ್ ಆದರೆ ಪಬ್ಲಿಕ್ ಪ್ಲೇಸಲ್ಲಿ ದಟ್ ಈಸ್ ಕಾಲ್ಡ್ ಮೆರವಣಿಗೆ ಅಂತ ಪ್ರೊಸೆಷನ್ನು. ಅದಕ್ಕೆ ಅವ್ರು ಪರ್ಮಿಷನ್ ತಗೋಬೇಕು. ಒಂದು ಕ್ರಿಕೆಟ್ ತಂಡದಲ್ಲಿ ಎಷ್ಟು ಜನ ಇರ್ತಾರೆ, 11 ಜನ, ಎಲ್ಲೋ ಒಂದು ಕಡೆ ಆಟ ಆಡ್ತಾನೆ, ಅವ್ನು ಹೋಟ್ಲಿಗೆ ಹೋಗ್ತಾನೆ. ಹೋಟ್ಲಿಗೆ ಹೋಗ್ಬೇಕಾದ್ರೆ ಕಾಫಿ ಕುಡಿಯೋಕೋ ತಿಂಡಿ ಕುಡಿಯೋಕೋ ಅದಕ್ಕೆ ಪರ್ಮಿಷನ್ ತಗೋಬೇಕಾ? ಅದಕ್ಕೆ ಒಂದು ನಿಮಿಷ ಹೆಂಗೆ ಡಿಫೈನ್ ಮಾಡ್ತೀರಿ ಅನ್ನೋದೇ ನನ್ನ ಪ್ರಶ್ನೆ ಆಗಿದೆ. 11 ಜನ ಕ್ರಿಕೆಟ್ ತಂಡದಲ್ಲಿ ಇವರು ಆ ಡ್ರಾಫ್ಟಲ್ಲಿ ಇದೆ ಏನು 10 ಜನಕ್ಕೆ ಮೇಲೆ ಗುಂಪಾಗಿ ಸಾರ್ವಜನಿಕ ಸ್ಥಳದಲ್ಲಿ ಮೂವ್ ಆದರೆ ಅದಕ್ಕೆ ಪರ್ಮಿಷನ್ ತಗೋಬೇಕು. ನಾನು ಇವ್ರನ್ನೇ ಒಂದು ಪ್ರಶ್ನೆ ಕೇಳ್ತೀನಿ. ನಾಳೆ ನಂದೇನೋ ಒಂದು ಸಂಘಟನೆ ಕಾರ್ಯಕ್ರಮ ಆಗಬೇಕು, ಅವ್ರಿಗೊಂದು ಅರ್ಜಿ ಕೊಡ್ತೀನಿ ಲೋಕಲ್ ಸಕ್ಷಮ ಪ್ರಾಧಿಕಾರಕ್ಕೆ. ಅವರು ಅದನ್ನು ಕೊಡೋದು ಇಲ್ಲ, ನಾನು ನಿರಾಕರಿಸೋದಿಲ್ಲ, ಇಟ್ಕೊಂಡು ಬಿಡ್ತಾರೆ. ನನ್ನ ಕತೆ ಏನು? ಅದಕ್ಕೆ ನಾನೇನು ಹೇಳ್ತೀನಿ ಇವ್ರಿಗೆ, 24 ಗಂಟೆ ನೀವು ತೊಗೊಂಡು ಬನ್ನಿ. ಯಾವುದೇ ಜನಪರವಾದ ಕಾನೂನು ಅದು ಸರಿಯಾಗಿದ್ದರೆ, ಜನಪರವಾಗಿದ್ದರೆ ನಾವು ಗೌರವಿಸ್ತೀವಿ, ಪಾಲಿಸ್ತೀವಿ. ಆದರೆ ಅದು ಜನ ಪರವಾಗಿರಬೇಕು, ಜನರ ಹಿತವನ್ನು ಕಾಯಬೇಕು. 24 ಗಂಟೆ ಒಳಗಡೆ ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಯಾವ ಕಾರಣಕ್ಕೆ ನೀವು ಅನುಮತಿ ಕೊಟ್ಟಿಲ್ಲ ಅನ್ನೋದನ್ನು ಒಂದು ಎಂಡರ್ಸ್ಮೆಂಟ್ ಕೊಡಿ. ಆ ಎಂಡರ್ಸ್ಮೆಂಟ್ ತೊಗೊಂಡು ನಾನು ಹೈಕೋರ್ಟ್ಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ನನಗೆ ಅಷ್ಟೊಂದು ಸಮಯನೂ ಇರಲ್ಲ, ಹಣನೂ ಇರಲ್ಲ. ತಾಲೂಕಿಗೆ ಒಂದು ಇದು ಮಾಡಿ, ಒಂದು ಕೋರ್ಟ್ ಮಾಡಿ, ಒಂದು ವಾರದಲ್ಲಿ ಸೆಟಲ್ಮೆಂಟ್ ಆಗಬೇಕು. ಇಂಥದ್ದು ಕೆಲಸ ಇಲ್ಲ ಅಲ್ಲ. ಒಂದು ನಿಮಿಷ, ಇವ್ರು ಹೇಳ್ತಾ ಇದ್ದಾರೆ ಅವರು ಈ ಉದ್ದೇಶ ಇರೋದು. ನೀವು ಇವರು ಪ್ರಿಯಾಂಕ್ ಖರ್ಗೆ ಅವರು ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಅವ್ರ ತಲೆನಲ್ಲಿ ಮೊನ್ನೆ ನಿಮ್ಗೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ. ಕ್ಯಾಪಿಟಲ್ ಹೋಟ್ಲಲ್ಲಿ ಮೊನ್ನೆ ಒಂದು ಮೀಟಿಂಗ್ ಆಯಿತು. ಇವರು ಯಾರು ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರು ಇಡೀ ಜೀವನದಲ್ಲಿ ಒಬ್ಬ ದಲಿತ ಸಂಘಟನಾಕಾರನ ಕರೆದು ಅವರು ಒಂದು ಸಭೆ ಮಾಡಲಿಲ್ಲ. ಈಗ ಗೊತ್ತು 10-12 ದಿನದಿಂದ ಒಂದು ಸಭೆ ಆಯಿತು. ಅಲ್ಲಿ ಎಲ್ಲ ದಲಿತ ಸಂಘಟನೆಗಳನ್ನೆಲ್ಲ ಕರೆದ್ಬಿಟ್ಟು ಅವ್ರು ಏನು ಹೇಳಿದ್ರು ಗೊತ್ತಾ, ನೀವು ಯಾರೂ ತಪ್ಪು ಮಾಡೋಕ್ಕೆ ಹೋಗಬೇಡಿ, ನಾನು ಕಾಪಾಡೋಕ್ಕಾಗಲ್ಲ ನೀವಪ್ಪನಾಗಿ, ನೀವೆಲ್ಲ ನನಗೆ ಸಾಥ್ ಕೊಡಿ, ನಾನು ಎಲ್ರನ್ನೂ ಮಟ್ಟ ಹಾಕ್ತೀನಿ ಅಂದರು. ಎಲ್ರನ್ನೂ ಅಂದ್ರೆ ಯಾರನ್ನ ಮಟ್ಟ ಹಾಕ್ಬೇಕು ಇವರು? ಒಂದ್ ನಿಮಿಷ ಇರಪ್ಪ. ದಲಿತ ವಿರೋಧಿಗಳು ಯಾರಲ್ಲಿ? ನೋಡಿ ಹೇಳಿದ್ ನಿಜ. ಅವರು ದಲಿತ ವಿರೋಧಿಗಳು ಅಂತ ಹೇಳಿಲ್ಲ, ನಾನು ಎಲ್ರನ್ನೂ ಮಟ್ಟ ಹಾಕ್ತೀನಿ ಅಂತ ಹೇಳಿದ್ರು. ಅಂದ್ರೆ ಇವರು ಒಂದು ದೊಡ್ಡ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಮಾನ್ಸ್ಟರಿ ಕಟ್ಕೊಂಡು ಬುದ್ಧ ವಿಹಾರ ಕಟ್ಕೊಂಡು ಯಾವ ಬುದ್ಧ ಪ್ರಪಂಚಕ್ಕೆ ಶಾಂತಿಯನ್ನ ಪ್ರೀತಿಯನ್ನ ಹರಡ್ದ ಅವ್ರನ್ನ ಪೂಜೆ ಮಾಡ್ಕೊಂಡು ಬುದ್ಧನೆಲ್ಲ ತರಬೇಡ್ರಿ, ಅಲ್ಲ ಒಂದು ನೈತಿಕತೆ ಇರ್ಬೇಕು. ಅಜೆಸ್ಟ್ ಒಂದು ನೈತಿಕತೆ ಇರ್ಬೇಕು. ರಾಮನ ಹೆಸರಿನಲ್ಲಿ ಆಗಿಲ್ಲೇನ್ರಿ ಈ ದೇಶದಲ್ಲಿ? ರಾಮನ ಹೆಸರಿನಲ್ಲಿ ಆಗಿಲ್ವಾ ನೈತಿಕ ಚಟುವಟಿಕೆಗಳು? ಯಾಕ ದೊಡ್ಡ ದೊಡ್ಡ ಮನುಷ್ಯರ ಹೆಸರು ತಗೊಂಡ್ಬರ್ತೀರಿ? ನಾನು ಹೇಳೋದು ಒಂದು ನೈತಿಕತೆ ಇರ್ಬೇಕಲ್ಲ. ರಿಯಾಜ್, ಒಪ್ಪಿಗೆನ ಇಂಥದ್ದೊಂದು ಕಾನೂನು ಬಂದ್ರೆ? ಖಂಡಿತವಾಗಿಯೂ. ಈಗ ಎಲ್ಲರಿಗೂ ಸಾರ್ವಜನಿಕರಿಗೂ ಪ್ರತಿಯೊಬ್ಬರಿಗೂ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಂಡು ನೋಡ್ಕೊಂಡ ಅಂದಂಗೆ ಈಗ ಹೆಗಲು ಮುಟ್ಕೊಂಡು ನೋಡ್ಕೊಳ್ತಾ ಇರೋದು ಬಿಜೆಪಿ ಅವರು. ಈಗ ಏನಾದ್ರೂ ನಾವು ಈ ತರ ಮಾತಾಡಿದಾಗ ಮುಸಲ್ಮಾನರು ದ್ರೋಹಿಗಳು. ಈಗ ಇವ್ರೆ ಮೋಹನ್ ಭಾಗವತ್ ಅವರೇ ಹೇಳಿದ್ರು ಪಾಕಿಸ್ತಾನ ಶತ್ರು ದೇಶವಲ್ಲ ಅಂತ ಹೇಳಿ. ಈಗ ಅವ್ರು ಹೇಳಿದ್ರೆ ಅದಕ್ಕೆ ಶತ್ರು ದೇಶ ಅಲ್ಲ, ಸ್ನೇಹಿತರು ಅಂದ್ರೆ ಸ್ನೇಹಿತರು, ಶತ್ರುಗಳಂದ್ರೆ ಶತ್ರು. ಆ ರೀತಿ ಇವರು ವೇದ್ಯ ವ್ಯಾಖ್ಯಗಳು. ಈಗ ಒಂದು ಇಂಡಿಯನ್ ಫಿಲ್ಮ್ ಅಂತ ಹಿಂದಿ ಸಿನಿಮಾ ಇದೆ ಇವ್ರದ್ದು ಸನ್ನಿ ದೇವಲ್ ಇಂದು, ಅದರಲ್ಲಿ ಒಂದು ಪ್ರಣಾಳಿಕೆ ತಂದು ಗೋಡೆ ಮೇಲೆ ಹಚ್ಬಿಟ್ರೆ ಅದೇ ಆದೇಶ, ಅದೇ ವೇದ ವ್ಯಾಖ್ಯ, ಅದೇ ಅನುಮತಿ, ಅದೇ ಆ ಮಾದರಿಯಲ್ಲಿ RSS ನಡಿಬೇಕಂತ. ಈಗ ಬಿಜೆಪಿಗೆ ಶಕ್ತಿನೇ RSS. ಅದರಿಂದ ಈಗ ಕಾಂಗ್ರೆಸ್ನವ್ರು ಏನ್ ಮಾಡ್ತಾ ಇದ್ದಾರೆ, ನಾವು ಅದೇ ರೀತಿ ಅಧಿಕಾರದಲ್ಲಿ ಉಳ್ಕೋಬೇಕು, ಶಾಶ್ವತವಾಗಿ ನಮ್ಮ ಕೈಯಲ್ಲೂ ಅಧಿಕಾರ ಇರ್ಬೇಕಂತ ಈ ಕಾನೂನು ತರ್ತಾ ಇದ್ದಾರೆ. ಇದಕ್ಕಿಂತಾನು ಒಳ್ಳೆ ಆಪ್ಷನ್ ಏನಪ್ಪಾ ಅಂದ್ರೆ ಇವರು ಅದೇ ರೀತಿ RSS ರೀತಿಯಲ್ಲಿ ಒಂದು ಸಂಘಟನೆಯನ್ನು ಕಟ್ಟಬೇಕು ಕಾಂಗ್ರೆಸ್ನವರು. ಆವಾಗ ಆ ಶಕ್ತಿಶಾಲಿಯಾಗಿ ಆ ಸಂಘಟನೆ ಕಟ್ಟಿದ್ರೆ ಕಾಂಗ್ರೆಸ್ನವರು ಶಾಶ್ವತವಾಗಿ ರಾಜಕೀಯದಲ್ಲಿ ಇರ್ಬೋದು. ಈಗ ಅದ್ರ ಬದಲು ಅವರು ಅದೇ ಕೆಲಸ ಅದೇ ಹಾದಿಯಲ್ಲಿ ನಡೀತಾ ಇದ್ದಾರೆ, ಅಪ್ಗ್ರೇಡ್ ಆಗ್ತಾ ಇದ್ದಾರೆ ಕಾಂಗ್ರೆಸ್ನವರು. ಆಗತ್ತೆ ಅನ್ಸುತ್ತಾ ಅಂತದ್ದು ಇನ್ನೊಂದು ಸಂಘಟನೆ ಕಟ್ಟೋದು? ಸರ್ಕಾರಿ ಖರ್ಚಲ್ಲಿ 100% ಆಗತ್ತೆ. ಈಗ ಒಂದು 50% ಆಗ್ಬೋದು. ಆಗತ್ತೆ ಅನ್ಸುತ್ತಾ? RSS ಕಟ್ಟಬೇಕಾದ್ರೆ 127 ವರ್ಷ ಇತಿಹಾಸ ಇದೆ. ಹೌದು. ಈಗ RSS 127 ವರ್ಷನೂ ಈಗ 100 ವರ್ಷದ ಮೇಲಾಗಿದೆಯಲ್ಲ, ಅದೇ ರೀತಿ ಈಗ ಪ್ರಯತ್ನ ಪಡ್ತಾ ಇರ್ಬೇಕು. ಈಗ ಇವರು ಈಗ
ಇವ್ರು ಹೇಳ್ತಾರಲ್ಲ ಬುದ್ಧಿಜೀವಿಗಳು ಇತಿಹಾಸಿಕರು, ಈಗ ಅಂತದ್ದೇ ಒಂದು ಟೀಮ್ ಕಟ್ಟಿ ಈಗ ಇವ್ರು ಎಲ್ಲೆಲ್ಲಿ ಕೆಲಸ ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮಗಳು ಮಾಡ್ತಾರಲ್ಲ ಅದೇ ಕಾರ್ಯಕ್ರಮಗಳು ಇವರು ಕಾಂಗ್ರೆಸ್ನವರು ಮಾಡಿಸ್ಬೋದಲ್ಲ ಆ ಸ್ಥಳಗಳಲ್ಲಿ. ಅಲ್ರಿ ರಿಯಾಜ್, ಇದನ್ನ ಡಿಫೈನ್ ಮಾಡೋದು ಭಾಳ ಕಷ್ಟ ಆಗುತ್ತೆ ರೀ. RSSನ ಶಾಖೆಗಳನ್ನು ನಿಲ್ಲಿಸ್ತೀನಿ ಅಂತ ಹೇಳೋದಕ್ಕೆ ಬರೋದಿಲ್ಲ ಕಾನೂನಿನ ಪ್ರಕಾರ. ಅದಕ್ಕೊಂದು ಡೆಫಿನಿಷನ್ ಕೊಡಬೇಕು. ನೀವು ಭಗವಧ್ವಜ ಹಾರಾಡಿಸೋದಿಲ್ಲ ಅಂತ ಮಾಡೋಕ್ಕಾಗತ್ತಾ? ಅದಕ್ಕೊಂದು ಕಾನೂನು ತರಬೇಕು. ಒಂದೇ ನಿಮಿಷ ಇರಿ, ಒಂದೇ ನಿಮಿಷ. ಸಂಘಗೀತೆ ಹಾಡ್ತಾರಪ್ಪ ಅವರು, ಈ ಹಾಡು ಹಾಡಂಗಿಲ್ಲ ಅಂತ ಹೇಳೋದಕ್ಕೆ ಬರುತ್ತಾ? ಯಾವ ಪ್ರೊವಿಷನ್ನಲ್ಲಿ ಹೇಳ್ತೀರಿ ಅಂತಾರೆ. RSSಗೆ ಒಂದೇ ಅನ್ವಯ ಆಗೋದಿಲ್ರಿ. ನಿಮ್ಮೂರಲ್ಲಿ ನಿಮ್ಮದೇ ಹುಡುಗರು ಇರ್ತಾರೆ, ಬೆಳಗ್ಗೆ ಅದು ಕ್ರಿಕೆಟ್ ಆಡಕ್ಕೆ ಹೋಗ್ತಾರೆ, ಕಬಡ್ಡಿ ಆಡಕ್ಕೆ ಹೋಗ್ತಾರೆ. ಪರ್ಮಿಷನ್ ತಗೊಂಡಿದ್ದೀರಾ ಅಂತ ಕೇಳಕ್ಕೆ ಶುರು ಮಾಡಿದ್ರೆ ತಳ್ಳೋ ಗಾಡಿ ತಗೊಂಡ್ ಬಂದು ರಸ್ತೆ ಮೇಲೆ ನಿಲ್ಸ್ಬಿಟ್ರೆ ಒಂದ್ ನಿಮಿಷ ಒಂದ್ ಮಾಮೂಲಿ ತಳ್ಳೋ ಗಾಡಿ ದಿನ ಬೀದಿ ವ್ಯಾಪಾರಿ ಮಾಡೋನು ತಂದಿ ಯಾವನಾದ್ರೂ ಅಂಗಡಿ ಎದುರುಗಡೆ ಇಟ್ಕೊಂಡ ಅಂದ್ರೆ ಕೂರ್ಲಿಕ್ಕೆ ಕೊಡಲ್ಲ. ನಿನ್ ಲೈಸೆನ್ಸ್ ಇದೆಯಾ, ಬೀದಿ ವ್ಯಾಪಾರ ಲೈಸೆನ್ಸ್ ಇದೆಯಾ ಅಂತ ಕೇಳ್ತಾರೆ ಅವನಿಗೆ. ಅಲ್ಲಿ ಬಂದ್ ಕೂರಕ್ಕೆ ನಿಲ್ಲಕ್ಕೆ ಅವಕಾಶ ಮಾಡ್ಕೊಳ್ಳಲ್ಲ. ಸಾರ್ವಜನಿಕರ ಯಾವ್ದಾದ್ರು ಸ್ಥಳದಲ್ಲಿ ಆಸ್ತಿಗಳಲ್ಲಿ ಹೋಗಿ ಒಂದೇನಾದ್ರೂ ಒಂದು ಚಟುವಟಿಕೆ ಮಾಡಕ್ ಹೋದ್ರೆ ಅವನಿಗೆ ನೀನ್ ಯಾಕಪ್ಪ ಕೇಳ್ತಾ ಇರೋದು. ಅವ್ರಿಗೆ ತೊಂದರೆ ಆಗ್ತಿರತ್ರಿ, ಅದಕ್ಕೆ ಕೇಳ್ತಾರ ಅವರು. ನಮ್ಮ ಚಟುವಟಿಕೆಗಳು ಇನ್ನೊಬ್ಬರಿಗೆ ತೊಂದರೆ ಆದಾಗ ಡೆಫಿನೆಟ್ಲಿ ಸಮಸ್ಯೆಗಳಾಗ್ತಾರಲ್ಲ. 100% ಅದೇ ರೀತಿ ಈಗ ಅವ್ರಿಗೂ ಪ್ರಿಯಾಂಕಾ ಖರ್ಗೆ ಅವರು ಅದೇ ಪ್ರಶ್ನೆ ಕೇಳ್ತಾ ಇರೋದಲ್ಲ. ನಾಳೆ ಉರುಸುಗಳಾಗ್ತಾವಲ್ಲ, ಉರುಸುಗಳೆಲ್ಲ ರಿಟರ್ನ್ ಪರ್ಮಿಷನ್ ತಗೊಂಡಿರ್ತಾರ. ಅದು ವರ್ಷದಿಂದ ತಗೊಳ್ತಾ ಇದಾರಲ್ಲ. ಈಗ ಆಲ್ರೆಡಿ ಪೊಲೀಸ್ನವರು ಕರೆದಿ ಸಭೆಗಳನ್ನ ಮಾಡ್ತಾ ಇದಾರಲ್ಲ. ನೀವು ಎಲ್ಲ ಏರಿಯಾ ಬನ್ನಿ, ನಮ್ಮೂರಲ್ಲಿ ಮೊಹರಂ ಮೆರವಣಿಗೆ ಹೆಂಗಾಗತ್ತೆ ಅಂತ ತೋರಿಸ್ತೀನಿ. ನಟರಾಜ್ ಗೌಡರಿಗೆ ಕಾಳಮ್ಮನ ಜಾತ್ರೆ ಉದಾಹರಣೆ ಕೊಟ್ಟೆ. ಮೊಹರಂ ಅಷ್ಟೇ ಜೋರಾಗಿ ಆಗುತ್ತೆ, ಅದಕ್ಕಿಂತ ಜೋರಾಗಿ ಮೊಹರಂ ಆಗುತ್ತೆ ನಮ್ಮಲ್ಲಿ. ನಿಮ್ಮ ರಿಪೋರ್ಟರ್ಗಳಿದ್ದಾರೆ, ನಿಮ್ಮ ಕ್ಯಾಮ್ರಾಮ್ಯಾನ್ಗಳಿದ್ದಾರೆ. ಈಗ ಆಲ್ರೆಡಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಇದು ಸಭೆಗಳಾಗ್ತಾ ಇದಾವೆ, ಶಾಂತಿ ಸಭೆಗಳು ಆಗ್ತಾ ಇದಾವೆ. 2 ಕಡೆ ಅವ್ರಿಗೆ ಕರೆದು ಮೀಟಿಂಗ್ಗಳಾಗ್ತಾ ಇದಾವೆ, ಮೊಹಲ್ಲಾ ಮೀಟಿಂಗ್ಗಳಾಗ್ತಾ ಇದಾವೆ. ನಾನು ಹೇಳ್ತಾ ಇರೋದು, ಕಾಳಮ್ಮನ ಜಾತ್ರೆಗೆ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಹೆಂಗಿಲ್ವೋ ಹಂಗೆ ಮೊಹರಂಗೂ ತಗೊಳ್ಳೋ ಅವಶ್ಯಕತೆ ಬರಬಾರ್ದ್ರಿ. ಈ ಕಾನೂನಿನಿಂದ ಅದಾಗತ್ತೆ. 10ಕ್ಕಿಂತ ಹೆಚ್ಚು ಜನ ಒಟ್ಟಿಗೆ ಹೋಗ್ತಾ ಇದ್ರೆ ಮೆರವಣಿಗೆ ಅಂತ ಕನ್ಸಿಡರ್ ಆಗುತ್ತೆ. 1000 ಜನ ಇರ್ತಾರೆ. ಉತ್ತರ ಪ್ರದೇಶದಲ್ಲಿ ಕಾವಡಿ ಯಾತ್ರ ಅಲ್ಲ, ಉತ್ತರ ಪ್ರದೇಶದ ಕಾವಡಿ ಯಾತ್ರ 2 ನಿಮಿಷ ನಮಾಜ್ ಮಾಡಕ್ ಅವಕಾಶ ಇಲ್ಲ. ಈಗ ರಸ್ತೆ ಬಂದ್ ಮಾಡಿ ಪೂರ್ತಿ ಯಾವ ರೀತಿ ನಡೀತಾ ಇದೆ ಅಂತ ಗೊತ್ತಿದೆ. ಬರೀ 2 ನಿಮಿಷದ ನಮಾಜಿಗೆ ನಿಷೇಧ, ನೀವು ನಮಾಜ್ ಮಾಡಬಾರ್ದು ಅಂತ ಇದೇ UP ಉತ್ತರ ಪ್ರದೇಶ ಸರ್ಕಾರ ಯೋಗಿ ಆದಿತ್ಯನಾಥ್ ಅವ್ರು ಹೇಳಿದ್ರಲ್ಲ. ನಾಳೆ ಅದ್ರ ಬಗ್ಗೆ ಡಿಬೇಟ್ ಮಾಡ್ತೀನಿ ನಾನು. ಹಿಂದೂಗಳಿಗೆ ಒಂದು ಕಾನೂನು ಇದೆ. ಇವತ್ತಿನ ಸಬ್ಜೆಕ್ಟ್ ಅದಲ್ಲ, ನೀವು ನಾಳೆ ಅದ್ರ ಬಗ್ಗೆ ಡಿಬೇಟ್ ಮಾಡ್ತೀನಿ ಅಂದೆ. ಈಗ ಇವತ್ತಿನ ಸಬ್ಜೆಕ್ಟ್ ಅಲ್ಲ ಅದು. ಖಂಡಿತ ನೀವು ಅನ್ನಿ, ನಾಳೆ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.